ನಮಸ್ಕಾರ ದೇವಾನು. ನಾನು ಮತ್ತು ಬ್ರೋ ಬೈಕ್ ಮೇಲೆ ಹೋಗ್ತಿದ್ವಿ ಆದ್ಮಾಪುರಕ್ಕೆ. ಪೆಟ್ರೋಲ್ ಒಂದು 500 ರೂಪಾಯಿದ ಹಾಕಿದೆ. ನಮ್ಮೂರಿಂದ ಆದ್ಮಾಪುರಕ್ಕೆ ಹೋಗಬೇಕಾದ್ರೆ ಮೊದಲನೇದಾಗಿ ಚಿಕ್ಕೋಡಿ ಹತ್ತುತ್ತದೆ. ಆಮೇಲೆ ಅದನ್ನು ದಾಟಿದ್ದಾದ್ಮೇಲೆ ನಿಪಾನಿ ದಾಟಬೇಕು. ಆಮೇಲೆ ಆದ್ಮಾಪುರ ಬಾಳುಮಾಮ ಊರು ಬರುತ್ತದೆ. ಆದ್ಮಾಪುರ ಬಾಳುಮಾಮಗೆ ಬಂದು ಅಲ್ಲಿ ಭಕ್ತಿಯಿಂದ ಒಂದು ಕಾಯಿನ್ ಹಚ್ಚುದು ರೀ. ದೇವಸ್ಥಾನದ ದರ್ಶನ ಪಡೆದು ಆಮೇಲೆ ತಟ್ಟೆ ತಗೊಂಡು ಆಮೇಲೆ ನಾವು ಮಹಾಪ್ರಸಾದಕ್ಕೆ ಲೈನ್ ಹಚ್ಚಿದ್ದು ನೋಡ್ರಿ. ಇಲ್ಲಿನ ಮಹಾಪ್ರಸಾದವು ಯಾರು ಭಕ್ತಿಯಿಂದ ತಿನ್ನುತ್ತಾರೋ ಅವರಿಗೆ ಈ ಪ್ರಸಾದವು ಯಾವ ರೀತಿ ಅಂದರೆ, ಈ ಪ್ರಸಾದ ತಿಂದವರಿಗೆ ರೋಗ ರುಜಿನ ಯಾವುದೇ ರೀತಿ ಕಾಯಿಲೆ ಬರಂಗಿಲ್ಲ ಅಂತ ಇಲ್ಲಿನ ಭಕ್ತರು ನಂಬುತ್ತಾರೆ. ಈ ಮಹಾನ್ ದೇವಾಲಯದ ಮಹಾನ್ ಪ್ರಸಾದ ತಿನ್ನಲು ಪುಣ್ಯ ಮಾಡಿರಬೇಕು. ಸುಮಾರು ಭಕ್ತರು ಇಲ್ಲಿ ಊಟ ಮಾಡಿ ಹೋಗುತ್ತಾರೆ. ಇಲ್ಲಿ ನೋಡಬಹುದು ಮಹಾಪ್ರಸಾದ ಜಾಗದಲ್ಲಿ ಬಾಳುಮಾಮ ಅವರ ಫೋಟೋ ಒಂದಿದೆ ನೋಡಿ. ಇಲ್ಲಿ ಊಟ ನಡೆಸ್ಕೊಂಡು ಈ ಕಡೆ ನೋಡಬಹುದು ಭಕ್ತರು ಹೇಗೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಇಲ್ಲಿ ಕೊಡುವಂಥ ಊಟ ನೋಡಬಹುದು. ಅನ್ನ, ಸಾಂಬಾರ್, ಕಾಯಿಪಲ್ಯ ಕೊಡುತ್ತಾರೆ. ತಿಂದ ಕೈ ಮುಗಿದು ನಾವು ತಿಂದು ರೀ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.